ಜಪಾಕುಸುಮ ಸಂಕಾಶಂ ಕಾಶ್ಯಪೇಯ ಮಹಾಭ್ಯಜಂ ತಮೋರಿ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಸೂರ್ಯನ ಅನುಗ್ರಹದಿಂದ ಏನಾಗುತ್ತೆ, ಯಾವುದು ಒಂದೊಂದು ದೇವರು ಒಂದೊಂದು ರೀತಿಯ ಫಲವನ್ನು ಕೊಡುತ್ತೆ ನಮ್ಮಲ್ಲಿ. ಈ ಸೂರ್ಯನ ಯಾವ ರೀತಿ ಆರೋಗ್ಯಮಿಚ್ಛೇತ ಭಾಸ್ಕರ, ಯಾವುದನ್ನು ಆರೋಗ್ಯವನ್ನು ಕೊಡ್ತಾನೆ. ಯಾವುದೇ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್. ಆರೋಗ್ಯ ಇಲ್ಲದೇ ಇದ್ದರೆ ನೀವು ಏನೇ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಐಶ್ವರ್ಯ ಇರಲಿ, ಸಂಪತ್ತಿರಲಿ, ಏನೇ ಇದ್ದರೂ ಆರೋಗ್ಯ ಇಲ್ಲದೇ ಇದ್ದರೆ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತೇಳಿ ಹೇಳಿದ್ದಾರೆ. ಅಂದರೆ ಆರೋಗ್ಯವೊಂದು ಚೆನ್ನಾಗಿದ್ದರೆ ನೀವು ಏನು ಬೇಕಾದರೂ ಮಾಡಬಹುದು. ಆರೋಗ್ಯವೊಂದು ಚೆನ್ನಾಗಿಲ್ಲದೇ ಇದ್ದರೆ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಹಣ ಸಂಪತ್ತನ್ನು ತಗೊಂಡು ನಮಗೆ ಸಹಾಯಕ್ಕೆ ಬರುವುದಿಲ್ಲ. ಆದ್ದರಿಂದ ಈ ಆರೋಗ್ಯ ನಮಗೆ ಚೆನ್ನಾಗಿ ಇರಬೇಕು. ಅಂದರೆ ಆರೋಗ್ಯ ಅಂದರೆ ಕೇವಲ ದೈಹಿಕವಾದಂತಹ ಸದೃಢತೆ ಅಂತೇಳಿ ಅರ್ಥ ಅಲ್ಲ. ಮಾನಸಿಕವಾದಂತಹ ದೃಢವಾದಂತಹ ಮನಸ್ಸು. ಎಷ್ಟೋ ಜನಕ್ಕೆ ಚಂಚಲ ಮನಸ್ಸು ಇರುತ್ತೆ. ಯಾವುದೇ ಒಂದು ಕಾನ್ಸ್ಟೆಂಟ್ ಮೈಂಡ್ ಇರುವುದಿಲ್ಲ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಆಗೋದಿಲ್ಲ. ಒಂದೊಂದು ಸೆಕೆಂಡಿಗೂ ಕೂಡ ಮನಸ್ಸು ಬದಲಾವಣೆಯನ್ನು ಹೊಂದುತ್ತಾ ಇರುತ್ತೆ. ಅಂತಹದ್ದೆಲ್ಲ ಮಾನಸಿಕವಾದ ಅನಾರೋಗ್ಯ ಅಂಥೇಳಿ ಇದಕ್ಕೆ ಹೆಸರು. ಮನಸ್ಸಿಗೂ ಬುದ್ಧಿಗೂ ನಿಯಂತ್ರಣ ಇರುವುದಿಲ್ಲ. ಇಂದ್ರಿಯಗಳ ನಿಗ್ರಹ ಅನ್ನತಕ್ಕಂಥದ್ದು ಇರುವುದಿಲ್ಲ. ಇದರಿಂದ ಎಷ್ಟೋ ಸಮಸ್ಯೆಗಳು ಉಂಟಾಗುತ್ತೆ. ಅರಿಷಡ್ವರ್ಗ, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಲೋಭ, ಇಂತಹ ಅರಿಷಡ್ವರ್ಗಗಳು ಇವೆಲ್ಲವನ್ನು ಜಯಿಸಬೇಕಾದರೆ ಸೂರ್ಯನಾರಾಯಣನ ಒಂದು ಅನುಗ್ರಹ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಸೂರ್ಯನ ಒಂದು ಅನುಗ್ರಹ ನಮಗೆ ಉಂಟಾಗದೇ ಇದ್ದರೆ ನಾವು ಮಾನಸಿಕವಾಗಿ ಅನಾರೋಗ್ಯದಿಂದ ಬಳಲಬೇಕಾಗುತ್ತೆ. ದೈಹಿಕವಾದಂತಹ ಶಕ್ತಿ ಅನ್ನತಕ್ಕಂಥದ್ದು ಇರುವುದಿಲ್ಲ. ಇದಕ್ಕೆಲ್ಲ ನಮಗೆ ಅನುಗ್ರಹವನ್ನು ಮಾಡತಕ್ಕಂಥವನು ಸೂರ್ಯ. ಆದ್ದರಿಂದ ನಾವು ಏನೇ ಮಾಡಲಿ, ಯಾವುದೇ ಪೂಜೆಯನ್ನು ಮಾಡಲಿ ಬಿಡಲಿ, ಆದರೆ ಸೂರ್ಯನ ಒಂದು ಉಪಾಸನೆ ಪ್ರತಿನಿತ್ಯವೂ ನಮಗೆ ಕಾಣಿಸಿಕೊಳ್ಳತಕ್ಕಂತಹ ದರ್ಶನವನ್ನು ಕೊಡತಕ್ಕಂತಹ ಸೂರ್ಯನ ಒಂದು ಉಪಾಸನೆಯನ್ನು ನಾವು ಪ್ರತಿನಿತ್ಯವೂ ಕೂಡ ಮಾಡಲೇಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯ. ಆದ್ದರಿಂದ ಇಂತಹ ಮಾಘ ಮಾಸದಂತಹ ಪರ್ವಕಾಲಗಳಲ್ಲಾದಿಯವರು ನಾವು ಸೂರ್ಯನ ಒಂದು ಪೂಜೆಯನ್ನು, ಜಪವನ್ನು, ಆ ಸೂರ್ಯ ನಮಸ್ಕಾರವನ್ನು ಮಾಡುವುದಕ್ಕೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ಮಾಸ. ಇನ್ನು ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಕೂಡ ಮಾಘ ಮಾಸದಲ್ಲಿ ನಾವು ಆ ತೀರ್ಥ ಸ್ನಾನವನ್ನು ಮಾಡಿದ ನಂತರದಲ್ಲಿ 3 ಬಾರಿ ಸೂರ್ಯ ಮಂತ್ರವನ್ನು ಹೇಳಿಕೊಂಡು ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಇದರಿಂದಲೂ ಕೂಡ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಮಾಘ ಮಾಸದಲ್ಲಿ ನಾವು ತೀರ್ಥಸ್ನಾನ, ಅದರಲ್ಲೂ ಪುಣ್ಯಕ್ಷೇತ್ರಗಳಲ್ಲಿ ಗಂಗಾ ತ್ರಿವೇಣಿ ಸಂಗಮ, ಗಂಗಾ ಸ್ನಾನ, ನರ್ಮದಾ ಸ್ನಾನ, ಯಮುನಾ ಸ್ನಾನ, ಸಮುದ್ರ ಸ್ನಾನ ಅಥವಾ ಯಾವುದೇ ಪವಿತ್ರ ನದಿಗಳು, ಸರೋವರ ಇಂತಹದಲ್ಲಿ ಸ್ನಾನವನ್ನು ಮಾಡಬೇಕು. ಇಲ್ಲಿ ಸ್ನಾನವೇ ಪ್ರಧಾನವಾಗಿರ್ತಕ್ಕಂಥದ್ದು. ಮಾಘ ಸ್ನಾನ, ಮಾಘ ಅಂದರೆ ಸ್ನಾನ ಅಂತ ಬಂದ್ಬಿಡುತ್ತೆ. ಆದ್ದರಿಂದ ಸ್ನಾನಕ್ಕೆ ವಿಶೇಷವಾದ ಮಹತ್ವ ಇದೆ. 1 ತಿಂಗಳು ಮಾಘ ಮಾಸದ ಅವಧಿ ಇರುವುದರಿಂದ ಒಮ್ಮೆಯಾದರೆ ಇದನ್ನು ನಾವು ಉಪಯೋಗವನ್ನು ಪಡೆದುಕೊಂಡು ಸರಿಯಾದ ಸಮಯದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಮಾಘ ಸ್ನಾನವನ್ನು ಮಾಡಿ ಆ ಮೂಲಕ ನಾವು ಪುನೀತರಾಗತಕ್ಕಂಥದ್ದು ತುಂಬ ಪ್ರಮುಖವಾದಂತಹ ಅಂಶ. ಇನ್ನು ಮಾಘ ಮಾಸದಲ್ಲಿ ವಿಶೇಷವಾಗಿ ವಸಂತ ಪಂಚಮಿ ಬರುತ್ತೆ. ವಸಂತ ಪಂಚಮಿ ವಿಶೇಷವಾಗಿ ಸರಸ್ವತಿಯ ಉಪಾಸನೆಗೆ ಶ್ರೀ ಪಂಚಮಿ, ವಸಂತ ಪಂಚಮಿ ಅಂತೆಲ್ಲ ಹೇಳ್ತಾರೆ. ಅದರಿಂದ ಸರಸ್ವತಿಯ ಒಂದು ಉಪಾಸನೆಗೆ ವಸಂತ ಪಂಚಮಿ ವಿಶೇಷವಾಗಿ ಹೇಳಿರ್ತಕ್ಕಂತಹ ಮಾಸ ಆಗಿರುವುದರಿಂದ ಸಮಸ್ತ ವಿಧವಾದಂತಹ ಒಂದು ಶಿಕ್ಷಣಕ್ಕೆ, ಜ್ಞಾನ ಪ್ರಬೋಧನೆಗೆ ಸಂಬಂಧಪಟ್ಟಂತಹ ದೇವಿಯ ಉಪಾಸನೆಗೂ ಕೂಡ ಈ ಪಂಚಮಿಯ ಮಾಘ ಮಾಸದಲ್ಲಿ ಬರತಕ್ಕಂತಹ ಪಂಚಮಿಯ ದಿವಸ ವಿಶೇಷವಾದಂತಹ ಮಹತ್ವ ಇದೆ. ಆದ್ದರಿಂದ ಒಂದು ವಿದ್ಯಾರಂಭವನ್ನು ಮಾಡುವುದಕ್ಕೆ ಅಥವಾ ಗ್ರಂಥಾಲಯಗಳು, ವಿದ್ಯಾಕ್ಷೇತ್ರಗಳು, ಶಿಕ್ಷಣ ಸಂಸ್ಥೆಗಳು ಇಂತಹದ್ದೆಲ್ಲವೂ ಕೂಡ ಆ ವಿದ್ಯೆಗೆ ಸಂಬಂಧಪಟ್ಟಿರತಕ್ಕಂತಹ ಸರಸ್ವತಿಯ ಅಮ್ಮನವರ ಒಂದು ಉಪಾಸನೆಯನ್ನು ಮಾಡುವುದಕ್ಕೂ ಕೂಡ ಈ ಶ್ರೀ ಪಂಚಮಿಯ ದಿವಸ ನಾವು ವಿಶೇಷವಾಗಿ ಹೇಳಿದ್ದಾರೆ. ಅದನ್ನು ಕೂಡ ಆಚರಣೆಯನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಮಾಘ ಶುದ್ಧ ಚತುರ್ಥಿ ದುಂಡೀರಾಜ ಗಣಪತಿ ವ್ರತಾಚರಣೆಯನ್ನು ಮಾಡುವುದಕ್ಕೆ ಶ್ರೇಷ್ಠವಾದಂತಹ ದಿವಸ. ಈ ಶುಕ್ಲಪಕ್ಷದ ಚತುರ್ಥಿ, ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿ. ಶುಕ್ಲಪಕ್ಷದ ಚತುರ್ಥಿಯ ದಿವಸ ಡುಂಢೀರಾಜ ಗಣಪತಿಯ ಒಂದು ವ್ರತ ಆಚರಣೆ, ಗಣಪತಿಗೆ ವಿಶೇಷವಾದಂತಹ ಭಕ್ಷ್ಯಭೋಜ್ಯಗಳನ್ನು, ಮೋದಕವನ್ನು ಸಮರ್ಪಣೆಯನ್ನು ಮಾಡತಕ್ಕಂತಹ ವ್ರತವನ್ನು ಮಾಡುವುದಕ್ಕೆ ಮಾಘ ಮಾಸದ ಶುಕ್ಲ ಚತುರ್ಥಿಯ ದಿವಸ ಹೇಳಿದ್ದಾರೆ. ಮಾಘ ಶುದ್ಧ ಚತುರ್ಥಿ ಡುಂಡೀರಾಜ ಗಣಪತಿಯ ವ್ರತ ಕಲ್ಪವನ್ನು ಹೇಳಿರುವುದರಿಂದ ಆ ದಿವಸ ಗಣಪತಿಯ ಉಪಾಸನೆಗೆ ವಿಶೇಷವಾದಂತಹ ಮಹತ್ವ ಇದೆ. ಇನ್ನು ಮಾಘ ಶುದ್ಧ ಅಷ್ಟಮಿ, ಭೀಷ್ಮಾಷ್ಟಮಿ ಅಂತೇಳಿ ಹೇಳ್ತಾರೆ. ಇವೆಲ್ಲವೂ ಕೂಡ
ಈ ರಥಸಪ್ತಮಿಯ ಬಗ್ಗೆ ನಾನು ಹಲವು ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ರಥಸಪ್ತಮಿಗೆ ವಿಶೇಷ, ಭೀಷ್ಮಾಷ್ಟಮಿಗೆ ಮೊದಲು ಬರತಕ್ಕಂಥ ರಥಸಪ್ತಮಿಯನ್ನು ನಾವು ವಿಶೇಷವಾಗಿ ಯಾವ ರೀತಿಯ ಸೂರ್ಯೋಪಾಸನೆಯನ್ನು ನಾವು ಮಾಡಬೇಕು, ಸ್ನಾನ, ದಾನ, ತಪ, ಯಜ್ಞ ಇವುಗಳಿಗೆ ರಥಸಪ್ತಮಿ ದಿವಸ ಯಾವ ರೀತಿಯ ಮಹತ್ವ ಇದೆ ಅನ್ನತಕ್ಕಂಥದ್ದು ನಮ್ಮ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ. ಅದನ್ನು ಪ್ರತಿಯೊಬ್ಬರೂ ಗಮನಿಸಬಹುದು. ಇನ್ನು ರಥಸಪ್ತಮಿಯ ನಂತರದಲ್ಲಿ ಭೀಷ್ಮಾಷ್ಟಮಿ ಅನ್ನತಕ್ಕಂಥದ್ದು ಬರುತ್ತೆ. ಇದನ್ನು ಕೆಲವರು ಕಾಮ್ಯ, ಇದನ್ನು ಎಲ್ಲರೂ ಮಾಡಬೇಕು ಅಂತೇನೂ ಇಲ್ಲ. ಯಾರಿಗೆ ಈ ಆಚರಣೆಯ ಮಹತ್ವ ಗೊತ್ತಿದೆ, ಯಾರಿಗೆ ಸಂಪ್ರದಾಯ ಇದೆ, ಅವರು ಭೀಷ್ಮಾಷ್ಟಮಿಯನ್ನು ಆಚರಣೆಯನ್ನು ಮಾಡ್ತಾರೆ. ಅಂದರೆ ಭೀಷ್ಮ ಮಹಾಭಾಗವತಂ ಸ್ಮರಾಮಿ ಅಂತ ಹೇಳಿ ಭೀಷ್ಮನಿಗೆ ನಾವು ಹೇಳ್ತಕ್ಕಂಥದ್ದು. ಭಾಗವತ ಕೃಷ್ಣನ ಪರಮಭಕ್ತ, ಆದ್ದರಿಂದ ಬ್ರಹ್ಮಜ್ಞಾನಿ ಅಂಥವನು ಒಂದು ಉತ್ತರಾಯಣವನ್ನು ಇಚ್ಛಾಮರಣಿ ಆಗಿದ್ದರಿಂದ ಉತ್ತರಾಯಣವನ್ನು ನಿರೀಕ್ಷೆ ಮಾಡಿ ಆ ಮೂಲಕ ಪ್ರಾಣತ್ಯಾಗವನ್ನು ಮಾಡಿದ ಅನ್ನತಕ್ಕಂಥದ್ದು ಮಹಾಭಾರತದಲ್ಲಿ ನಾವು ನೋಡ್ತೀವಿ. ಅಂತಹ ಪರಮ ಭಾಗವತೋತ್ತಮನಾದಂತಹ ಭೀಷ್ಮಾಚಾರ್ಯರಿಗೆ ವಸುದೇವತೆಗಳು ಅಂಥೇಳಿ ಆ ವಸು ರೂಪದಲ್ಲಿ ಅವತಾರವೆತ್ತಿರತಕ್ಕಂಥವನು, ಆ ಭೀಷ್ಮನಿಗೆ ನಾವು ವಿಶೇಷವಾಗಿ ಭೀಷ್ಮನಿಗೆ ಒಂದು ಪೂಜೆಯನ್ನು ಮಾಡಿ ತರ್ಪಣವನ್ನು ಸಮರ್ಪಣೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ದಿವಸ ಮಾಘ ಮಾಸದ ಅಷ್ಟಮಿಯ ದಿವಸ ಭೀಷ್ಮನಿಗೆ ನಾವು ತರ್ಪಣವನ್ನು ಕೊಡತಕ್ಕಂಥದ್ದು. ಭೀಷ್ಮ ಸಂಬಂಧಿತವಾದಂತಹ ಸ್ತೋತ್ರಗಳನ್ನು ನಾವು ಹೇಳಿ ಆ ಮೂಲಕ ಭೀಷ್ಮನನ್ನು ಸ್ಮರಿಸಿಕೊಳ್ಳತಕ್ಕಂತಹ ಸ್ಮರಣೆಯನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ದಿವಸವೂ ಕೂಡ ಮಾಘ ಮಾಸದಲ್ಲಿಯೇ ಬರತಕ್ಕಂಥದ್ದು. ಇದು ಅಷ್ಟಮಿಯ ದಿವಸ. ಆದ್ದರಿಂದ ಇದನ್ನು ಅವತ್ತಿನ ದಿವಸ ಮಾಘ ಮಾಸ ಶುಕ್ಲ ಪಕ್ಷದ ಅಷ್ಟಮಿಯ ದಿವಸ ಭೀಷ್ಮನಿಗೆ ಸಂಬಂಧಪಟ್ಟಿರತಕ್ಕಂತಹ ತರ್ಪಣಾದಿಗಳನ್ನು ಸಮರ್ಪಣೆ ಮಾಡುವುದರಿಂದ ವಿಶೇಷವಾದಂತಹ ಒಂದು ಫಲಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಇನ್ನು ಮಾಘ ಮಾಸದಲ್ಲಿ ಬರತಕ್ಕಂತಹ ದ್ವಾದಶಿ ಇವೆಲ್ಲ ಶುಕ್ಲ ಪಕ್ಷದಲ್ಲಿಯೇ ಬರತಕ್ಕಂಥದ್ದು. ದ್ವಾದಶಿಗೆ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಇದೆ. ದ್ವಾದಶಿಗೆ ಅಭಿಮಾನಿ ದೇವತೆ ಮಹಾವಿಷ್ಣು ಸ್ವರೂಪದಲ್ಲಿ ನಾವು ವಿಶೇಷವಾಗಿ ಮಾಘ ಮಾಸದ ದ್ವಾದಶಿಯ ದಿವಸ ನಾವು ಆಚರಣೆಯನ್ನು ಮಾಡುವುದರಿಂದ ಏನು ಮಾಡಬೇಕು? ತಿಲೋತ್ಪತ್ತಿ, ದೀಪದಾನ, ಉಪವಾಸ, ಮಹಾವಿಷ್ಣುವಿನ ಪೂಜೆ, ಇದಕ್ಕೆಲ್ಲ ವಿಶೇಷವಾಗಿ ಮಾಘ ಮಾಸದ ದ್ವಾದಶಿಯ ದಿವಸ ಹೇಳಿದ್ದಾರೆ. ಅದರಲ್ಲೂ ಕೂಡ ಎಳ್ಳಿಗೆ ನಾವು ವಿಶೇಷವಾದಂಥ ಕಪ್ಪು ಎಳ್ಳಿಗೆ ಅಥವಾ ಎಳ್ಳಿಗೆ ವಿಶೇಷವಾದಂತಹ ಮಹತ್ವ ಇದೆ. ತಿಲಾ ಪಾಪಹರಂ ದೇವತಾನ ಪ್ರಿಯ ಸದಾ ತಿಲದಾನೇನ ವೈ ಯಸ್ಮಾತ್ ಅತಃಶಾಂತಿಂ ಪ್ರಿಯಚ್ಛಮೆ. ತಿಲ ಪಾಪಹರ ಅಂದರೆ ಎಲ್ಲ ವಿಧವಾದಂತಹ ಪಾಪಗಳನ್ನು ಕಡಿತಕ್ಕಂತಹ ಶಕ್ತಿ ಕಪ್ಪು ಎಳ್ಳಿಗೆ ಇದೆ. ಮಹಾವಿಷ್ಣುನ ಬೆವರಿನಿಂದ ಇದು ಉತ್ಪತ್ತಿಯಾಯಿತು ಅನ್ನತಕ್ಕ ಪುರಾಣಗಳಲ್ಲಿ ಬರುತ್ತೆ. ಆದ್ದರಿಂದ ಈ ದ್ವಾದಶಿಯ ದಿವಸ ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿವಸ ತಿಲಸ್ನಾಯಿ ಅಂದರೆ ತಿಲದ ಒಂದು ಕಲ್ಕದಿಂದ ತಲೆ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಆ ತೀರ್ಥ ಸ್ನಾನ ಮಾಡ್ತಾರಲ್ಲ ಅಥವಾ ಮನೆಯಲ್ಲೇ ಸ್ನಾನವನ್ನು ಮಾಡಿದರೆ ಒಂದು ಎಳ್ಳಿನ ಒಂದು ಕಲ್ಕ ಅಂದರೆ ಎಳ್ಳಿನ ಉಂಡೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡತಕ್ಕಂಥದ್ದು. ಆ ಮೂಲಕ ಅದನ್ನು ಆಚರಣೆಯಲ್ಲಿ ತಂದುಕೊಂಡಾಗ ಆ ಮಾಘ ಮಾಸದ ಒಂದು ವಿಶೇಷವಾದಂತಹ ಶಕ್ತಿಯನ್ನು ನಾವು ಸದುಪಯೋಗಪಡಿಸಿಕೊಂಡಂತೆ ಆಗುತ್ತದೆ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.